My dear students, today we are going to discuss about job analysis. That is a new concept in module number 3. This is our session number 29. First, today's topic is meaning and definition of job analysis. ಉದ್ಯೋಗ ವಿಶ್ಲೇಷಣೆಯ ಅರ್ಥ ಮತ್ತು ವ್ಯಾಖ್ಯಾನ ಇವತ್ತು ನಾವು ತಿಳ್ಕೊಳ್ಳೋಣ. So this is the learning objectives for today's session to understand the meaning and definition of job analysis. ಉದ್ಯೋಗ ವಿಶ್ಲೇಷಣೆಯ ಅರ್ಥ ಮತ್ತು ವ್ಯಾಖ್ಯಾನನ ಇವತ್ತು ನಾವು ತಿಳ್ಕೊಳ್ಳೋಣ. So this is our session outcomes. So ಇವತ್ತು ಈ ಸೆಷನ್ ನೀವು ನೋಡಿದಾದ್ಮೇಲೆ you should able to know what is exactly the meaning of job analysis and you need to define job analysis in your own words. So now let us come to the introduction about job analysis. So what actually job analysis is ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. So it is one of the most important functions of a human resource manager. ಮಾನವ ಸಂಪನ್ಮೂಲ ಅಧಿಕಾರಿಯ ಒಂದು ಮುಖ್ಯವಾದ ಕಾರ್ಯವಾಗಿದೆ. See, the human resource manager has many functions to perform like performance appraisal, job design, personal selection, employee training, career development and planning. ಅಂದ್ರೆ ಕಾರ್ಯಕ್ಷಮತೆ ಮೌಲ್ಯಮಾಪನ ಮಾಡ್ತಾನವನು, ಉದ್ಯೋಗ ವಿನ್ಯಾಸ ಮಾಡ್ತಾನೆ, ಸಿಬ್ಬಂದಿ ಆಯ್ಕೆ ಮಾಡ್ತಾನೆ, ನೌಕರರ ತರಬೇತಿ ಕೊಡ್ತಾನೆ, ವೃತ್ತಿ ಅಭಿವೃದ್ಧಿ ಮತ್ತು ಯೋಜನೆಯನ್ನ ಅವನು ಎಲ್ಲವನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಸೊ ಈ ಎಲ್ಲ ಆಕ್ಟಿವಿಟೀಸ್ಗಳ all these activities are among the activities of a HR manager that depends upon the information gathered in the job analysis. ಸೊ ಒಂದು ಉದ್ಯೋಗ ವಿಶ್ಲೇಷಣೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಒಂದು ಆಧಾರದ ಮೇಲೆ ಈ ಎಲ್ಲ ಚಟುವಟಿಕೆಗಳು ಒಬ್ಬ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ನಾವು ಲೆಟಸ್ ಕಮ್ಸ್ ಟು ದಿ ಮೀನಿಂಗ್ ಆಫ್ ಜಾಬ್ ಅನಾಲಿಸಿಸ್. ಉದ್ಯೋಗ ವಿಶ್ಲೇಷಣೆಯ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದ್ರೆ, ಜಾಬ್ ಅನಾಲಿಸಿಸ್ ಇಸ್ ದ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಶನ್ ಅಬೌಟ್ ಎ ಜಾಬ್. ಒಂದು ಉದ್ಯೋಗದ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನ ತಿಳಿದುಕೊಳ್ಳೋದನ್ನೇ ಆ ಒಂದು ಪ್ರಕ್ರಿಯೆಗೆ ನಾವು ಉದ್ಯೋಗ ವಿಶ್ಲೇಷಣೆ ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇನ್ನ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋದಾದ್ರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಆಫ್ ಟಾಸ್ಕ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೆಸೆಸರಿ ಟು ಡೂ ಎ ಜಾಬ್. ಒಂದು ಕೆಲಸವನ್ನ ನಿರ್ವಹಿಸಬೇಕಾದ್ರೆ ಒಬ್ಬ ಕೆಲಸಗಾರನಿಗೆ ಅವನ ಕೆಲಸ ಏನು, ಅವನ ಕರ್ತವ್ಯ ಏನು ಮತ್ತು ಅವನ ಜವಾಬ್ದಾರಿ ಏನು ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕೋದನ್ನೇ ನಾವು ಜಾಬ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್, ಒಬ್ಬ ಕೆಲಸಗಾರ ಏನು ಎಕ್ಸಾಕ್ಟ್ ಆಗಿ ಮಾಡ್ತಾನೆ, ಅವನ್ ಎಲ್ಲಿ ಕೆಲಸ ನಿರ್ವಹಿಸ್ಬೇಕಾಗತ್ತೆ, ಅವ್ನ್ ಯಾವ ಕೆಲಸನ ನಿರ್ವಹಿಸ್ಬೇಕಾಗತ್ತೆ, ಆ ಕೆಲಸನ ನಿರ್ವಹಿಸೋದಕ್ಕೆ ಅವನಿಗೆ ಬೇಕಾಗಿರುವಂತಹ ಕೌಶಲ್ಯ ಎಂತಹದ್ದು, ಅವನ ಉದ್ಯೋಗಾರ್ಹತೆ ಏನಿರಬೇಕು, ಅವ್ನಿಗೆ ಯಾವ ರೀತಿ ತರಬೇತಿ ಇರಬೇಕು, ಮತ್ತೆ ಅವನ ಸಂಬಂಧ ಇತರೆ ಕೆಲಸಗಾರರ ಜೊತೆ ಯಾವ ರೀತಿಯಾದಂಥ ಸಂಬಂಧವನ್ನು ಹೊಂದಿರ್ತಾನೆ, ಅವನ ಬೇಡಿಕೆಗಳೇನು ಮತ್ತೆ ಅವನ ಪರಿಸರ ಸ್ಥಿತಿಗತಿಗಳೇನು, ಇವೆಲ್ಲವನ್ನೂ ಸಹ ಜಾಬ್ ಅನಾಲಿಸಿಸ್ ಹೇಳುತ್ತೆ. The definition of job analysis. So many people have defined the job analysis. Now we will see some definitions of job analysis. According to Edwin B. Flippo, ಅವರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. Job analysis is the process of studying and collecting information related to operations and responsibilities of a specific job. ಅಂದ್ರೆ ಒಂದು ನಿರ್ದಿಷ್ಟ ಕೆಲಸದ ಒಂದು ಕಾರ್ಯ ಎಂತಹದ್ದು, ಕೆಲಸದ ಒಂದು ಜವಾಬ್ದಾರಿಗಳೇನು ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಸ್ಟಡಿ ಮಾಡೋದನ್ನೇ ನಾವು ಉದ್ಯೋಗ ವಿಶ್ಲೇಷಣೆ ಅಂತ ಹೇಳ್ತೀವಿ, ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದರ ಮುಂದಿನ ಪ್ರಕ್ರಿಯೆಗಳು ಬಂದು ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂಡ್ ಜಾಬ್ ಸ್ಪೆಸಿಫಿಕೇಶನ್ಸ್. ಅಂದ್ರೆ ಉದ್ಯೋಗ ವಿವರಣೆಗಳು ಮತ್ತು ಉದ್ಯೋಗ ವಿಶೇಷಣಗಳನ್ನ ನಾವು ಇದರ ಮುಂದುವರಿದ ಭಾಗ ಅಂತ ಹೇಳ್ತೀವಿ. ಇಫ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದಿ ಜಾಬ್ ಅನಾಲಿಸಿಸ್, then we can exactly know what is job description and what is job specification. So now let us come to the another definition given by Herbert G. Herman. Job analysis is a collection of tasks that can be performed by a single employee to contribute to the production of some product or service provided by the organization. ಅಂದ್ರೆ ಯಾವುದೇ ಸಂಸ್ಥೆಯಲ್ಲಿ ಒಬ್ಬ ನೌಕರ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗಿದ್ದಾನೆ ಅಥವಾ ಒಂದು ಸೇವೆಯ ಕ್ಷೇತ್ರದಲ್ಲಿ ತೊಡಗಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಕೆಲಸದಲ್ಲಿ ಆ ನೌಕರನು ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸಲ್ಪಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ನಾವು ಉದ್ಯೋಗ ವಿಶ್ಲೇಷಣೆ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ನೌಕರಿಗೂ ತನ್ನದೇ ಆದಂತಹ ಬೇಡಿಕೆಗಳಿರ್ತವೆ, ತನ್ನದೇ ಆದಂತಹ ಅವಶ್ಯಕತೆಗಳಿರ್ತವೆ.
ತನ್ನದೇ ಆದಂತಹ ರಿವಾರ್ಡ್ಸ್ ಅಂತ ಹೇಳ್ತೀವಿ. ರಿವಾರ್ಡ್ಸ್ ಅಂದ್ರೆ ತನ್ನ ಆ ಕೆಲಸಕ್ಕೆ ಕೊಡಬೇಕಾಗಿರುವಂತಹ ಮರ್ಯಾದೆಗಳು ಇರ್ತವೆ. ಸೊ ದೇರ್ ಫೋರ್ ಇಟ್ ಈಸ್ ಅ ಪ್ರಾಸೆಸ್ ಯೂಸ್ ಟು ಐಡೆಂಟಿಫೈ ದೀಸ್ ರಿಕ್ವೈರ್ಮೆಂಟ್ಸ್. ಅಂದ್ರೆ ಈ ಒಂದು ಕೆಲಸದ ಅವಶ್ಯಕತೆಗಳೇನು, ಆ ಕೆಲಸಕ್ಕೆ ಯಾವೆಲ್ಲ ಕೊಡುಗೆಗಳು ಅಥವಾ ಯಾವೆಲ್ಲ ರಿವಾರ್ಡ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕೊಡಬೇಕು ಅನ್ನೋದನ್ನೇ ತಿಳ್ಕೊಳ್ಳೋದನ್ನೇ ನಾವು ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅನ್ನೋದನ್ನ ಹರ್ಬರ್ಟ್ ಜಿ ಹರ್ಮನ್ ಹೇಳ್ತಾರೆ. ಸೊ ದೇರ್ ಫೋರ್ ಜಾಬ್ ಅನಾಲಿಸಿಸ್ ಸಿಂಪಲ್ ಆಗಿ ಹೇಳೋದಾದ್ರೆ ದ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಬೌಟ್ ಎ ಜಾಬ್. ಒಂದು ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋದನ್ನೇ ನಾವು ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಜಾಬ್ ಅನಾಲಿಸಿಸ್ ಪ್ರೊವೈಡ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಸೊ ಉದ್ಯೋಗ ವಿಶ್ಲೇಷಣೆಯು ಈ ಕೆಳಗಿನ ಮಾಹಿತಿಯನ್ನು ಒದಗಿಸುತ್ತೆ. ಎಕ್ಸಾಕ್ಟ್ ಆಗಿ ನೇಚರ್ ಆಫ್ ಜಾಬ್ಸ್ ರಿಕ್ವೈರ್ಡ್ ಇನ್ ಎ ಕನ್ಸರ್ನ್. ಒಂದು ಸಂಸ್ಥೆಯಲ್ಲಿ ಅವಶ್ಯಕತೆ ಇರುವ ನೌಕರಿ ಎಂತಹದು, ನೌಕರಿಯ ಸ್ವರೂಪ ಎಂತಹದು ಅನ್ನೋದು ಹೇಳುತ್ತೆ. ಅಂದ್ರೆ ಇದು ಲೋಯರ್ ಲೆವೆಲ್ ಜಾಬ್, ಮಿಡಲ್ ಲೆವೆಲ್ ಜಾಬ್, ಅಪ್ಪರ್ ಲೆವೆಲ್ ಜಾಬ್. ಲೋಯರ್ ಲೆವೆಲ್ ಜಾಬ್ ಆದ್ರೆ ಅವನ ಕರ್ತವ್ಯಗಳೇನು, ಅವನ ಜವಾಬ್ದಾರಿಗಳೇನು ಇವೆಲ್ಲ ಹೇಳುತ್ತೆ. ನೇಚರ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಒಂದು ಸಂಸ್ಥೆಯ ಚಿತ್ರಣ ಅಂತ ನಾವೇ ಹೇಳ್ತೀವಿ, ಅಥವಾ ಒಂದು ಸಂಸ್ಥೆಗೆ ಇರುವಂತಹ ಆಕಾರ ಎಂತಹದ್ದು ಅಂತ ಹೇಳ್ತೀವಿ. ಅಂದ್ರೆ ಏನು, ಇಟ್ ಈಸ್ ಎ ಬ್ರಾಡರ್ ಆರ್ಗನೈಸೇಷನ್, ನ್ಯಾರೋ ಆರ್ಗನೈಸೇಷನ್. ಅಂದ್ರೆ ವಿಸ್ತಾರವಾದಂತಹ ಸಂಸ್ಥೆನ, ತುಂಬಾ ಸಣ್ಣ ಸಂಸ್ಥೆನ, ಮಧ್ಯಮ ವರ್ಗದ ಸಂಸ್ಥೆನ ಅನ್ನೋದು ಜಾಬ್ ಅನಾಲಿಸಿಸ್ ಹೇಳುತ್ತೆ. ಟೈಪ್ ಆಫ್ ಪೀಪಲ್ ರಿಕ್ವೈರ್ಡ್ ಟು ಫಿಟ್ ದಟ್ ಸ್ಟ್ರಕ್ಚರ್. ಆ ಒಂದು ಚೌಕಟ್ಟು ಅಥವಾ ಆ ಒಂದು ಸಂಸ್ಥೆಯ ಅನುಗುಣವಾಗಿ ಎಷ್ಟು ಜನದ ಕೆಲಸಗಾರರ ಅವಶ್ಯಕತೆ ಇರುತ್ತೆ ಮತ್ತೆ ಯಾವ ತರಹದ ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಹೇಳುತ್ತೆ. ದಟ್ ಈಸ್ ದ ಟೈಪ್ ಆಫ್ ಪೀಪಲ್ ರಿಕ್ವೈರ್ಡ್ ಟು ಫಿಟ್ ದಟ್ ಸ್ಟ್ರಕ್ಚರ್. ಆ ಸೂಕ್ತ ಚಿತ್ರಣಕ್ಕೆ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳು ಎಂತಹದ್ದು, ಯಾವ ವಿದ್ಯಾರ್ಥಿ ಹೊಂದಿರಬೇಕು, ಯಾವ ಎಕ್ಸ್ಪೀರಿಯನ್ಸ್ ನ ಹೊಂದಿರಬೇಕು ಅನ್ನೋದು ಹೇಳುತ್ತೆ. ದ ರಿಲೇಶನ್ಶಿಪ್ ಆಫ್ ಜಾಬ್ ವಿತ್ ಅದರ್ ಜಾಬ್ಸ್ ಇನ್ ಎ ಕನ್ಸರ್ನ್. ಒಂದು ಕೆಲಸದ ಮತ್ತೆ ಇನ್ನೊಂದು ಕೆಲಸದ ನಡುವಿನ ಸಂಬಂಧವನ್ನ ಹೇಳುತ್ತೆ. ದಟ್ ಈಸ್ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಲೋಯರ್ ಮ್ಯಾನೇಜ್ಮೆಂಟ್ ಟು ಮಿಡಲ್ ಮ್ಯಾನೇಜ್ಮೆಂಟ್. ಕೆಳವರ್ಗದ ನೌಕರರ ಜೊತೆ ಮಧ್ಯಮ ವರ್ಗದವರ ಸಂಬಂಧ ಎಂತಹದ್ದು ಇರುತ್ತೆ, ಮಧ್ಯಮ ವರ್ಗದ ನೌಕರರ ಸಂಬಂಧ ಮೇಲ್ದರ್ಜೆಯ ನೌಕರರ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದು ಜಾಬ್ ಅನಾಲಿಸಿಸ್ ಹೇಳುತ್ತೆ. ದ ಕೈಂಡ್ಸ್ ಆಫ್ ಕ್ವಾಲಿಫಿಕೇಶನ್ಸ್ ರಿಕ್ವೈರ್ಡ್ ಫಾರ್ ಎ ಪರ್ಟಿಕ್ಯುಲರ್ ಜಾಬ್. ಆ ಕೆಲಸಕ್ಕೆ ಅವಶ್ಯಕತೆ ಇರುವ ಸೂಕ್ತ ವಿದ್ಯಾರ್ಹತೆ ಎಂತದ್ದು. ಮೇಲ್ದರ್ಜೆಯ ವ್ಯಕ್ತಿಗಳ ವಿದ್ಯಾರ್ಹತೆ ಏನಿರಬೇಕು, ಮಧ್ಯಮ ವರ್ಗದ ಕೆಲಸಗಾರರ ವಿದ್ಯಾರ್ಹತೆ ಏನಿರಬೇಕು, ಕೆಳದರ್ಜೆಯ ವ್ಯಕ್ತಿಗಳ ವಿದ್ಯಾರ್ಹತೆ ಏನಿರ್ಬೋದು ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳೋದೇ ಜಾಬ್ ಅನಾಲಿಸಿಸ್. ದೆನ್ ದ ಪ್ರಾವಿಷನ್ ಆಫ್ ಫಿಸಿಕಲ್ ಕಂಡೀಷನ್ ಟು ಸಪೋರ್ಟ್ ದಿ ಆಕ್ಟಿವಿಟೀಸ್ ಆಫ್ ಎ ಕನ್ಸರ್ನ್. ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ಅವನಿಗೆ ಯಾವ ರೀತಿಯಾದಂತಹ ಪರಿಸರದ ಅವಶ್ಯಕತೆ ಇರುತ್ತೆ. ದಟ್ ಈಸ್ ದ ಫಿಸಿಕಲ್ ಕಂಡೀಷನ್ ಟು ಸಪೋರ್ಟ್ ದಿ ಆಕ್ಟಿವಿಟೀಸ್. ಅಂದ್ರೆ ಅವನ ಚಟುವಟಿಕೆಗಳಿಗೆ, ಅವನ ಕೆಲಸಕ್ಕೆ ಅವಶ್ಯಕತೆ ಇರುವಂತಹ ಪರಿಸರ ಎಂತಹದ್ದು ಅಂತಾನು ಹೇಳುತ್ತೆ. ದೆನ್ ಮೆಟೀರಿಯಲ್ಸ್, ರಿಕ್ವೈರ್ಮೆಂಟ್ಸ್, ಎಕ್ವಿಪ್ಮೆಂಟ್ಸ್ ಅಂಡ್ ಮೆಥಡ್ಸ್ ಯೂಸ್ಡ್ ಇನ್ ಪರ್ಫಾರ್ಮಿಂಗ್ ದಿ ಜಾಬ್. ಒಂದು ಕೆಲಸನ ನಿರ್ವಹಿಸೋದಕ್ಕೆ ಅವಶ್ಯಕತೆ ಇರುವಂತಹ ಒಂದು ವಸ್ತುಗಳು ಏನ್ ಬೇಕು ಅವನಿಗೆ, ಸಲಕರಣೆಗಳೇನ್ ಬೇಕು ಮತ್ತು ಯಾವ ಪ್ರಕ್ರಿಯೆಯಲ್ಲಿ ಅವನ ಕೆಲಸವನ್ನ ನಿರ್ವಹಿಸಬೇಕು ಅನ್ನೋದು ಜಾಬ್ ಅನಾಲಿಸಿಸ್ ಹೇಳುತ್ತೆ. So now let us discuss some multiple choice questions based on today's session. Dash is the process of gathering information about a job. ಒಂದು ಕೆಲಸದ ಬಗ್ಗೆ ಕಲೆ ಹಾಕುವ ಮಾಹಿತಿಗೆ ಏನಂತ ಕರಿತೀವಿ. So it is none other than today's topic, job analysis. This is a definition given by a person that we have discussed just now. Job analysis is the process of studying and collecting information relating to the operations and responsibilities of a specific job. The immediate products of analysis of job descriptions and job specifications. So this definition was given by Edwin B. Lippo, option number 1. This is another definition given by another person. Who has given this definition is the question. So that a job analysis is a collection of tasks that can be performed by a single employee to contribute to the production of the product or service provided by each organization. Each job has certain ability requirements associated with it. It's a process used to identify these requirements. This is the famous definition given by Herbert G. Herman 3, option number 2. Job analysis can be described as a process of collecting information about dash. So it is none other than collecting information about a particular job. Job analysis provides information about it's a nature of organization structure, nature of job, physical condition to perform job. It is all of the above. These are the references you can use for today's session.
HRM by Shotapa, McGrail Publications. P. Subbarao, Personal and Human Resource Management, Himalaya Publications.